ಮಕ್ಕಳಿಗೆ ಕೊಡುವಂತ ಹಾಲಿನ ಪುಡಿಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆ. ಮಿಲ್ಕ್ ಪೌಡರ್, ರಾಗಿ ಮಾಲ್ಟ್ ಅಕ್ರಮವಾಗಿ ಮಾರಾಟವನ್ನ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಬಯಲಾಯಿತು ನೋಡಿ ಮಹಾ ಭ್ರಷ್ಟಾಚಾರ. ಶಿಕ್ಷಕರಿಂದ ಹಾಲಿನ ಪುಡಿ ಖರೀದಿಸಿದಂತ ಗುತ್ತಿಗೆದಾರ. ಮಿಲ್ಕ್ ಪೌಡರ್ ಖರೀದಿಸಿ ಮಹಾರಾಷ್ಟ್ರಕ್ಕೆ ಮಾರಾಟ ಮಾಡ್ತಿರೋದು. ಮಿಲ್ಕ್ ಪೌಡರ್, ರಾಗಿ ಮಾಲ್ಟ್ ಮಾರದವರಿಗೆ ನೋಟಿಸ್ ನೀಡಲಾಗಿದೆ. 3 ತಾಲೂಕಿನ 60 ಶಿಕ್ಷಕರ ವಿಚಾರಣೆ. ಶಿಕ್ಷಕರಿಗೆ ನೋಟಿಸ್ ಕೊಟ್ಟಿದೆ ಶಿಕ್ಷಣ ಇಲಾಖೆ. 4 ನೋಟಿಸ್ ಕೊಟ್ಟರು ಉತ್ತರವನ್ನ ನೀಡ್ತಾ ಇಲ್ಲ ಶಿಕ್ಷಕರು. ಉತ್ತರವನ್ನ ನೀಡದೇ ಇರೋದಕ್ಕೆ ವಿಚಾರಣಾ ಅಧಿಕಾರಿಗಳ ನೇಮಕ ಆಗಿದೆ. ಬೀಳಗಿ, ಹುನಗುಂದ, ಬಾದಾಮಿ ತಾಲೂಕಿನ ಶಿಕ್ಷಕರ ವಿಚಾರಣೆ ಆಗ್ತಿದೆ. ವರದಿಯನ್ನು ಸಲ್ಲಿಸುವುದಕ್ಕೆ ವಿಚಾರಣಾ ಅಧಿಕಾರಿಗಳಿಗೆ 2 ತಿಂಗಳ ಗಡುವನ್ನು ನೀಡಲಾಗಿದೆ. ನಾನು ಹೇಳ್ತಾ ಇದ್ದೀನಿ, ಏನ್ ಗೋಲ್ಮಾಲು ನಡೆಯಂಗಿಲ್ಲ. ಎಲ್ಲ ಕಟ್ ಆಫ್ ಆಗ್ಬೇಕು. ಜನರ ದುಡ್ಡು ಅದು. ನಾನು ನಮ್ಮನಿಂದ ತರಂತದಲ್ಲ. ವಿ ಆಲ್ ಆರ್ ರೆಸ್ಪಾನ್ಸಿಬಲ್. 2024ರಲ್ಲಿ ಆಗಿರ್ತಕ್ಕಂಥ ಕೇಸ್ ಇದು. ಇನ್ನೂ ಮಠ ಅವ್ರ ಮೇಲೆ ಶಿಕ್ಷೆ ಆಗ್ತಾ ಇಲ್ಲ. ಅಯ್ಯೋ, ನಮ್ಮ ಇಲಾಖೆಯಲ್ಲಿ 2013, 10, 20 ಅದ್ರದ್ದೆಲ್ಲ ಇತ್ತು. ಯಾವಾಗ ನಮ್ಮ ತಂದೆಯವ್ರು CM ಇರ್ಬೇಕಾದ್ರೆ ಒಂದ್ 4-5 ಕೇಸ್ ಇದೆ. ಅದಕ್ಕೆ ಇಲ್ಲ, ಎಸ್ಕೇಪ್ ಪ್ರಶ್ನೆ ಅಲ್ಲ. ಯಾವ್ದೇ ತರದಲ್ಲಿ ಕಾನೂನನ್ನ ಸ್ಪೀಡ್ ಅಪ್ ಮಾಡ್ತಕ್ಕಂಥದ್ದು ಕಾಳಜಿ ನಿಮ್ಮಲ್ಲಿ ಏನಿದೆ ಅದನ್ನ ಆದಷ್ಟು ಬೇಗ ನಾಳೆಯಿಂದ ಮಾಡ್ತೀವಿ. ನಮ್ಮ ಇಲಾಖೆಯವರೆಲ್ಲ ಇದ್ದಾರೆ ನಮ್ಮ ಜೊತೆ, ನನ್ನ ಜೊತೆ ಬಂದಿದ್ದಾರೆ. ಅವ್ರು ನೋಟ್ ಡೌನ್ ಮಾಡ್ಕೊಳ್ತಾರೆ. ನಾಳೆನೇ ಅದನ್ನ ತಗೊಂಡು ತೀರ್ಮಾನ ತಗೊಳ್ತೀವಿ. ನಾನು ಇಲ್ಲಿ ಕುತ್ಕೊಂಡು ಸಡನ್ ಆಗಿ ಚರ್ಚೆ ಮಾಡೋಂಥ ವಿಚಾರನೂ ಅಲ್ಲ, ಕಷ್ಟ ಆಗುತ್ತೆ. ಬಟ್ ನಿಮ್ ಪ್ರಕಾರ ಅದು ಸ್ಲೋ ಆಗಿದೆ, ಯಾರನ್ನು ಬಿಟ್ಟು ಕೊಡ್ತಾ ಇದ್ದಾರೆ, ಇನ್ಫ್ಲೂಯೆನ್ಸ್ ನಡೀತಾ ಇದೆ, ಈ 3 ನಡೆಯೋದು. ಅದೊಂದು ಗ್ಯಾರಂಟಿ. ನಾನು ಹೇಳ್ತಾ ಇದ್ದೀನಿ, ಏನ್ ಗೋಲ್ಮಾಲು ನಡೆಯಂಗಿಲ್ಲ. ಎಲ್ಲ ಕಟ್ ಆಫ್ ಆಗ್ಬೇಕು. ಜನರ ದುಡ್ಡು ಅದು. ನಾನು ನಮ್ಮನಿಂದ ತರಂತದಲ್ಲ. ವಿ ಆಲ್ ಆರ್ ರೆಸ್ಪಾನ್ಸಿಬಲ್. 2024ರಲ್ಲಿ ಆಗಿರ್ತಕ್ಕಂಥ ಕೇಸ್ ಇದು. ಇನ್ನೂ ಮಠ ಅವ್ರ ಮೇಲೆ ಶಿಕ್ಷೆ ಆಗ್ತಾ ಇಲ್ಲ. ಅಯ್ಯೋ, ನಮ್ಮ ಇಲಾಖೆಯಲ್ಲಿ 2013, 10, 20 ಅದ್ರದ್ದೆಲ್ಲ ಇತ್ತು. ಯಾವಾಗ ನಮ್ಮ ತಂದೆಯವ್ರು CM ಇರ್ಬೇಕಾದ್ರೆ ಒಂದ್ 4-5 ಕೇಸ್ ಇದೆ. ಅದಕ್ಕೆ ಇಲ್ಲ, ಎಸ್ಕೇಪ್ ಪ್ರಶ್ನೆ ಅಲ್ಲ. ಯಾವ್ದೇ ತರದಲ್ಲಿ ಕಾನೂನು ನೀಡ್ತಾರೆ ನಮ್ಮ ಬೆಳಗಾವಿಯ ರಿಪೋರ್ಟರ್ ಅಶೋಕ್. ಏನಿದು ಮಿಲ್ಕ್ ಪೌಡರ್ ಮತ್ತು ರಾಗಿ ಮಾಲ್ಟಲ್ಲೂ ಕೂಡ ಅಕ್ರಮ ಮಾಡಿದ್ದಾರೆ. ಜೊತೆಯಲ್ಲಿ ಇಲಾಖೆಯಿಂದ ನೋಟಿಸ್ ಕೊಟ್ಟರು ಕೂಡ ಶಿಕ್ಷಕರು ಇದ್ರ ಬಗ್ಗೆ ಕ್ಯಾರೆ ಅಂತಿಲ್ಲಲ್ಲ, ಏನಿದು ಘಟನೆ? ಅಖಿಲೇಶ್, ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ 2024 ಅಕ್ಟೋಬರ್ 4ರಂದು ಒಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಸುಳ್ಳಿಕೆರೆ ಗ್ರಾಮದಲ್ಲಿ ಒಂದು ಏನು ಲೀಸ್ದಾರರು ಇದ್ದಾರೆ. ಈ ಶಾಲೆಗಳಿಗೆ ಒಂದು ಆಹಾರವನ್ನು ನೀಡುವಂತಹ ಒಂದು ಲೀಸ್ ಪಡೆದಿರುವಂತಹ ಲೀಸ್ದಾರರ ಮತ್ತು ಸಬ್ ಲೀಸ್ದಾರರ ಆಗಿದ್ದಂತ ಸಿದ್ದಪ್ಪ ಏನಿದ್ದಾರೆ, ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅವರು ನೇರವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರಿಂದ ಈ ಮಧ್ಯಾಹ್ನದ ಬಿಸಿಯೂಟಕ್ಕೆ ನೀಡುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಮತ್ತೆ ಎಣ್ಣೆ, ಈ ತರದ ಸಾಮಗ್ರಿಗಳ ಜೊತೆಗೆ ಹಾಲಿನ ಪುಡಿ ಮತ್ತು ರಾಗಿ ಮಾಲ್ಟ್ ಏನು ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತೆ. ಆ ಪೌಷ್ಟಿಕ ಆಹಾರದಲ್ಲಿ ಈ ಒಂದು ಏನು ಶಾಲೆಯ ಶಿಕ್ಷಕರು ಗೋಲ್ಮಾಲ್ ಎಸಗಿರುವಂತದ್ದು ಕಂಡು ಬಂದಿರುತ್ತೆ. ಯಾಕಂದ್ರೆ ನೇರವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮುಖ್ಯ ಶಿಕ್ಷಕರಿಂದ ಈ ಸಿದ್ದಪ್ಪ ಏನಿದ್ದಾರೆ ಸಬ್ಲೀಸ್ದಾರ, ಅವನು ಅಕ್ರಮವಾಗಿ ಅವನ ರಾಗಿ ಮಾಲ್ಟ್ ಪಾಕೆಟ್ಗಳನ್ನ ಸುಮಾರು 18 ಲಕ್ಷ ರು ಮೌಲ್ಯದ ಸಾಮಗ್ರಿಗಳನ್ನ ಏನು ತೆಗೆದುಕೊಂಡು ಗಾಡಿ ಮೂಲಕ, ಒಂದು ಗೂಡ್ಸ್ ಗಾಡಿ ಮೂಲಕ ತುಂಬಿಕೊಂಡು ಸಂಜೆ ಅಷ್ಟೊತ್ತಿಗೆ ಅವನು ಮಹಾರಾಷ್ಟ್ರಕ್ಕೆ ಒಂದು ಸಾಗಾಟ ಮಾಡುವಂತ ಗೋಲ್ಮಾಲ್ ಪ್ರಕರಣ ಇದಾಗಿರುತ್ತೆ. ಇದನ್ನ ಮನಗಂಡಂತ ಅವನು ಇದನ್ನ ಖಚಿತ ಮಾಹಿತಿ ಮೇರೆಗೆ CN ಪೊಲೀಸರು ಅವನ ಬಾದಾಮಿ ತಾಲೂಕಿನ ಸುಳಿಕೆರೆ ಗ್ರಾಮದಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ 18 ಲಕ್ಷಕ್ಕೂ ಅಧಿಕ ಸಾಮಗ್ರಿಗಳು ಸಿಕ್ಕಾಕೋದಿರುತ್ತೆ. ಅದಲ್ಲದೆ ಅವನ ಮೇಲೆ ಪ್ರಕರಣ ಕೂಡ ದಾಖಲಾಗುತ್ತೆ. ಹೀಗಾಗಿ ಈ ಪ್ರಕರಣ ತನಿಖೆ ನಡೆಸಿದಾಗ ಶಾಲಾ ಶಿಕ್ಷಕರು ಇದರಲ್ಲಿ ನೇರವಾಗಿ ಶಾಮೀಲಾಗಿರುವಂತದ್ದು ಕಂಡು ಬರುತ್ತೆ. ಹೀಗಾಗಿ ಶಾಲಾ ಶಿಕ್ಷಕರಿಗೆ ಒಂದು ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ DDP ಮುಖಾಂತರ ನೋಟಿಸ್ ನೀಡಲಾಗುತ್ತೆ. ಆರಂಭದಲ್ಲಿ 127ಕ್ಕೂ ಅಧಿಕ ಶಿಕ್ಷಕರು ಭಾಗಿಯಾಗಿದ್ದಾರೆ ಅಂತ ಕಂಡು ಬರುತ್ತೆ. ಈಗ 60 ಶಿಕ್ಷಕರ ಮೇಲೆ ಈ ಒಂದು ಆರೋಪ ಕಂಡು ಬಂದಿರುವಂತದ್ದು. ಹೀಗಾಗಿ ಆ 60 ಶಿಕ್ಷಕರಿಗೂ ಕೂಡ ಈಗಾಗಲೇ DDP ಅವರು 4 ಬಾರಿ ನೋಟಿಸ್ ಇಶ್ಯೂ ಮಾಡಿ ಸಮರ್ಪಕ ಉತ್ತರವನ್ನು ಕೊಡುವಂತೆ ನೋಟಿಸ್ ನೀಡಿದ್ರು. ಆದ್ರೆ ಯಾವುದೇ ಶಿಕ್ಷಕರು ಕೂಡ ಸಮರ್ಪಕ ಉತ್ತರ ನೀಡಿರಲಿಲ್ಲ. ಹೀಗಾಗಿ ಈಗ ಮತ್ತೆ ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನಿದೆ ನೇರವಾಗಿ ಮುಂದುವರೆದು ಏನು ವಿಚಾರಣಾ ಅಧಿಕಾರಿಗಳನ್ನ ನೇಮಕ ಮಾಡಿ ಏನು ಶಿಕ್ಷಕರನ್ನ ತನಿಖೆ ನಡೆಸಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನೋ ಒಂದು ಕೂಡ ಆದೇಶ ಮಾಡಿರುವಂತದ್ದು. ಹೀಗಾಗಿ ಸದ್ಯ 60 ಶಿಕ್ಷಕರನ್ನ ವಿಚಾರಣೆ ಕೂಡ ಆರಂಭ ಆಗಿರುವಂತದ್ದು. ಹೀಗಾಗಿ ಇವತ್ತು ಏನು ಶಿಕ್ಷಣ ಸಚಿವರು ಬಂದಿದ್ರು ಬಾಗಲಕೋಟೆ ಜಿಲ್ಲೆಗೆ, ಅವರು ಕೂಡ ಹೇಳಿದ್ರು ಇದರಲ್ಲಿ ಯಾರೇ ರೀತಿ ಗೋಲ್ಮಾಲ್ ಆಗಿದ್ರು ಕೂಡ ಯಾರನ್ನು ಕೂಡ ಸುಮ್ಮನೆ ಬಿಡದಲ್ಲ. ಸರ್ಕಾರದ ಭಕ್ಷಕ್ಕೆ ನಷ್ಟ ಆದ್ರೆ ಅಂತವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳ ಅಂತ ಹೇಳ್ತಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಅಶೋಕ್ ತಮ್ಮೆಲ್ಲ ಮಾಹಿತಿಗೆ.